ಬಂದ್ರು ಅವ್ರು ಬಂದ್ರು ಹೊರಗೆ ಬಂದ್ರು ಬಂದ್ರಂತ ಇಲ್ಲೋಡ ಮಗಳನ್ನ ಹಿಂಗೆ ಸ್ವಲ್ಪ ಹುಷಾರಿದ್ದಿದ್ದಿಲ್ರಿ ನಮ್ಮ ವಾರಿಗೆ ನೋಡಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ಲೇ ಉಳ್ಕೊಂಡ್ಬಿಟ್ಲಕ್ಕೆ ಅಂತ ಹೇಳ ಬೇರೆ ಏನು ಕಾರಣ ಹೇಳಕ್ಕೆ ಹೋಗ್ಬೇಡ ಅಷ್ಟಕ್ಕೂ ನೀ ಯಾಕೆ ಮಾತಾಡ್ತೀನಿ ನಾವು ಮಾತಾಡ್ತೇವೆ ನಾನು ನನ್ನ ಮಗ ಏನು ಬಂದವ್ರಿಗೆಲ್ಲ ಚೂಡ ಚುಮರಿ ಏನು ಚಾ ಕೊಡೋದು ನಿಂದು ಕೆಲಸ ಅಷ್ಟು ಕೊಟ್ಟು ಸರದತ್ತ ನಿಂದಿರ್ಬೇಕು ನೀನು ಬಡ ಬಡ ಲಗ್ನ ನೇಮಕ ಮಾಡ್ಕೊತೀವಿ ನಾವು ಹುಡುಗ ಚಲೋ ಇದ್ರೆ ಏನು ಚಲೋ ಅನ್ನೋಕೇನು ಹುಡುಗರನ್ನ ಆರ್ಸಕ್ಕೆ ಏನೈತಿ ಗಂಡಸೂರನ್ನ ಹೆಣ್ಮಕ್ಳನ್ನ ಆರಿಸ್ಬೇಕಷ್ಟೇ ಹುಡುಗ ಮಂತ್ಯಾನ ಹೋಗಿ ನೋಡ್ಕೊಂಬರ್ತೀವಿ ನೋಡ್ಕೊಂಬಂದು ಚಲೋ ಅನ್ನಿಸ್ತಪ್ಪ ಅವ್ರಿಗೆ ನಮ್ಗೆ ಅಂತಂದ್ರೆ ಹ್ಞೂ ಅನ್ನಕ್ಕೆ ಬರ್ತೈತಿ ಇನ್ನು ಹುಡುಗಿ ನೋಡಾಕಬೇಕಂತ ಏನಾರ ಅಂದ್ರಪ್ಪ ಅಂತಂದ್ರೆ ಆತ ಹುಡುಗಿನ ಬೇಕಾರೆ ಹಿಂಗೆ ಟಪ್ಪಲಾಗಿ ಕರೆಸ್ತೇವೆ ರೀ ಇಷ್ಟು ದಿನಕ್ಕೆ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರ ಆತೇನ ಹಾಂ ರೀ ಅತ್ಯಾರ ಬರ್ರಿ ಅಣ್ಣ ನಮಸ್ಕಾರ ಬರ್ರಿ ಕಾಲ್ತಕೋರಿ ಹಾಂ ಬರ್ರಿ ಹಾಂ ರೀ ನಮಸ್ಕಾರ ರೀ ಅವರ ನಮಸ್ಕಾರ ರೀ ಅಣ್ಣಾರ ನಮಸ್ಕಾರ ರೀ ಅಕ್ಕಾರ ನಮಸ್ಕಾರ ರೀ ಕುಂದ್ರಿ ಕುಂದ್ರಿ ಅಣ್ಣಾರ ನೀವು ಕುಂದ್ರಿ ಇದು ನಾವು ಮ್ಯಾಲ್ ಕುಂತ ನೀವು ಕೆಳಗೆ ಏಲ್ ಬಿಡ್ರಿ ನಮ್ಮನೆ ನಾವು ಎಲ್ಲಿ ಕುಂತ್ರಿ ಏನ್ರಿ ಅಣ್ಣಾರ ಕುಂದ್ರಿ ಇದು ನಿಮ್ಮ ಮನೆ ಇದ್ದಂಗೆ ಕುಂದ್ರಿ ಏನಾಗೋದಿಲ್ಲ ಇವರು ನಮ್ಮ ಅವ್ವಾರ್ರಿ ಅವ್ರು ನಮ್ಮ ತಂಗಿ ಗಂಡ್ರಿ ನಮ್ಮ ಅವ್ರ ಇನ್ನು ಹಿಂದೆ ನಿಂತಕಿ ನಾನು ಹೇಳ್ತೀರಿ ಒಬ್ಬ ಮಗ ಅದಾನ್ರಿ ಒಬ್ಬಕ್ಕೆ ಮಗಳದಾಳ ಈಗ ಮಗಳನ್ನ ನೋಡಕ್ಕೆ ಬಂದಿರಿ ಇಷ್ಟ ನಮ್ಮ ಮನೆ ಮಂದಿ ಇಷ್ಟ ನೋಡ್ರಿ ತಂಗಿದ್ದಕ್ಕಿನ್ ಇವ್ರ ಮನೆಗೆ ಕೊಟ್ಟೈತ್ರಿ ಹಾಂ ಗೊತ್ತಾತ್ರಿ ಗೊತ್ತಾತ ನನ್ನ ಹೆಸರು ಚನ್ನಬಸಪ್ಪ ಅಂತೇಳಿ ಇವ ನನ್ನ ಮಗ ಕರ್ಬಸಪ್ಪ ಅಂತೇಳಿ ನಮ್ಗೆ ಒಂದು ಹೆಣ್ಣು ಹುಡುಗಿ ಐತ್ರಿ ಮದುವೆ ಮಾಡಿ ಕೊಟ್ಟೇವಿ ಇನ್ನು ಮತ್ತೆ ಯಾರು ಇಲ್ರಿ ನಾನು ಹೆಂಡ್ತಿ ಬೇಕಿ ನಾನು ನನ್ನ ಮಗ 3 ಮಂದಿ ಇರ್ತೀವಿ ನೋಡ್ರಿ ಹಂಗೆ ಒಂದು ಸಣ್ಣ ಪುಟ್ಟ ಆಸ್ತಿನೂ ಐತ್ರಿ ಹಂಗೇನು ಕಡಿಮೆ ಇಲ್ಲ ಹೊಲ ಐತಿ ಒಂದು 8 ಎಕರೆ ಸನೇಕ ಐತ್ರಿ ಹೊಲ ಮನಿನೂ ಮನೆ ಹಿರಿಯಾರು ಮಾಡಿದ ಮನೆ ಐತಿ ಬೇಕಾದಂಗೆ ಶಕ್ತಿ ಐತಿ ದುಡ್ಕೊಂಡು ತಿಂತೇವಿ ಮಗನೂ ಶಾಣೆ ಅದಾನ್ರಿ ಹಂಗೆ ಹಾಳು ಖರ್ಚು ಮಾಡಂಗಿಲ್ಲ ಯಾವುದು ಚಟಾಪಟ ಏನೂ ಗೊತ್ತಿಲ್ರಿ ಒಂದು ಅಡಿಕೆ ಹೋಳು ಬಾಯಿ ಮ್ಯಾಗ ಇಟ್ಟು ಗೊತ್ತಿಲ್ಲ ನನ್ನ ಮಗ ಅಂತ ನಾ ಹೇಳುದಿಲ್ಲ ಬೇಕಾದ್ರೆ ನಿಮ್ಮ ತಂಗಿ ಗಂಡನ್ನ ಕೇಳ್ರಿ ಒಂದು ದುರಭ್ಯಾಸ ಇಲ್ರಿ ಹ್ಞೂ ನಮ್ಗೆ ನಮ್ಮ ತಂಗಿ ಗಂಡ ಹೇಳ್ಯಾರ ಅಂದ್ಮೇಲೆ ಸಂಬಂಧ ಚಲೋ ಇರ್ತದೆ ಅಂತೇಳಿ ಗೊತ್ತುಬಿಟ್ರಿ ಅದ್ರಾಗ ಏನೈತಿ ಅದು ಏನಾಗ್ಬಿಟ್ಟೈತೆ ಅಂದ್ರೆ ಏನಾರ ಪಾಪ ನೀವು ನೋಡಕ್ಕೆ ಬಂದ್ರಿ ಆದ್ರೆ ನಮ್ಮ ಅತ್ತಿಯವ್ರಿಗೆ ರೀ ಸ್ವಲ್ಪ ಹುಷಾರಿದ್ದಿದ್ದಿಲ್ರಿ ಭಾಳ ಮೊನ್ನೆ ಸ್ವಲ್ಪ ಯಾಕೆ ಆರಾಮ ಅನ್ಸ್ಲಾರ್ದಕ್ಕೆ ಇವ್ರು ನನ್ನ ಹೆಂಡತಿ ನನ್ನ ಮಕ್ಕಳು ನೋಡಕ್ಕೆ ಹೋಗಿದ್ರಿ ಈ ಹುಡುಗರು ಗದ್ಲ ಮಾಡಿ ನಾ ಅಲ್ಲೇ ಉಳ್ಕೋತೀನಿ ಒಂದಿನ 2 ದಿನ ಇದು ಬರ್ತೀನಿ ಅಂದ್ಬಿಟ್ಲೆ ಈಗಿನ ಬಿಟ್ಕೊಟ್ಟು ಬಂದ್ಬಿಟ್ಟಾಳ ಹಾಗಾಗಿ ಈಗ ಮನ್ಯಾಗ ಹುಡುಗಿಲ್ರಿ ಅಲ್ಲೇ ನಮ್ಮ ಅವ್ರ ತವ್ರ ಮನ್ಯಾಗ ಅದಾಳ್ರಿ ಈಕೆ ಹ್ಞೂ ರೀ ನಾ ಹೇಳಿದ್ದೆ ಹೇಳಕ್ಕಾಗ್ಲಿ ಹುಡುಗಿನ ಬಿಟ್ಟು ಬಂದ್ಬಿಟ್ಟಾಳ್ರಿ ಅವು ಹುಡುಗರು ಗಲಾಟೆ ಮಾಡ್ತಾವೆ ಇರ್ತಾನೆ ಅಂತೇಳಿ ಇವು ನಾವು ದೊಡ್ಡವ್ರು ತಿಳ್ಕೊಬೇಕ್ರಿ ಈಗ ನೀವು ನೋಡಕ್ಕೆ ಬರ್ತೀರಿ ಅಂತೇಳಿ ನನಗೆ ಹೇಳಿದ್ದೆ ನಾನು ಆಕೆಗೆ ಏನು ಲಕ್ಷ್ಯ ಇಲ್ಲೋ ಏನಪ್ಪ ಅದು ಬಿಟ್ಟು ಬಂದ್ಬಿಟ್ಟಾಳ ಈಗ ಹೆಂಗೆ ಮಾಡಿದ್ರಿ ಅಣ್ಣಾರ ಮತ್ತೆ ಬೇಕಾದ್ರೆ ನಾವು ಮದುವೆ ಮಾತುಕತೆ ಮಾತಾಡೋಣ್ರಿ ಬೇಕಾದ್ರೆ ಆಮೇಲೆ ನೀವು ಹುಡುಗಿ ನೋಡ್ತೀರಿ ಅಂತಂದ್ರೆ ನಾವಂತೂ ಹುಡುಗನ ನೋಡೇವ್ರಿ ನಮ್ಗೆ ಮಂತ್ಯಾನದು ನೋಡ್ಕೊಂಬರೋನು ಹುಡುಗ ಮಾತ್ರ ಒಪ್ಪಿಗೆ ಅದಾನ್ರಿ ಈಗ ಸದ್ಯ ನೀವು ನಮ್ಮ ಹುಡುಗಿನ ನೋಡೇ ಒಪ್ಕೊಂತೀನಿ ಅಂದ್ರೆ ಬೇಕಾದ್ರೆ ಟಪಾಲ್ ಹಾಕಿ ಹುಡುಗಿ ಬರಕ್ಕೆ ಹಚ್ತೇವೆ ಆಮೇಲೆ ಇನ್ನೊಂದು ವಾರ ಒಪ್ಪತ್ತು ಬಿಟ್ಟು ಮತ್ತೊಮ್ಮೆ ಬರ್ರಲ್ಲ ಹುಡುಗಿ ತೋರಿಸ್ತೇವೆ ಮತ್ತೊಮ್ಮೆ ಆಗ್ಲಿ ನೋಡ್ರಿ ನನಗೆ ಸಂಪೂರ್ಣವಾಗಿ ಇವ್ನ ಮ್ಯಾಗ ನಂಬಿಕೆ ಐತ್ರಿ ಇವ ನನ್ಗೆ ಕಾಸ ದೋಸ್ತಿ ಅದಾನ ಹುಡುಗಿ ತಿದ್ದಿದ್ ಗೊಂಬಿದ್ದಂಗೆ ಐತಿ ಅಂತ ಹೇಳ್ಯಾನಂದ ಮೇಲೆ ನಾ ಮಾತ್ರ ಅವನ್ನ ನಂಬುತ್ತೇನೆ ಏನ್ರಿ ಹುಡುಗಿ ಚಲೋ ಅದಾಳ ಅಂತ ನಾವು ಒಪ್ಕೊಂತೀನಿ ನನ್ನ ಮಗ ನಿಮಗೆ ಮನ್ಸಿಗೆ ಬಂದಂದ್ರೆ ಮದುವೆ ಮಾತುಕತೆ ಮುಗಿಸ್ಬಿಡೋಣ ಅಂತೇನೆ ನಾನು ಹುಡುಗಿ ಏನು ನೋಡ್ಬೇಕನ್ನೋದು ಏನಿಲ್ರಿ ನನ್ನ ಮಗ ನಾ ಎಲ್ಲಿ ಮಾಡ್ಕೊಂತೀನಿ ಅಲ್ಲಿ ಮಾಡ್ಕೊಂತಾನೆ ಏನು ನಾ ಹಾಕಿದ ಗೆರಿದ ಆಟವಲ್ಲ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ತಾನ ಹೆಂಗಂದ್ರಿ ಕುಡಿಯಾಕ ತಣ್ಣ ಗೊಟ್ಟು ಮಜ್ಜಿಗೆ ಶರ್ಬತ್ ಚಾ ತರಿಸ್ತೇನೆ ಏನ್ ಬೇಡ್ರಿ ಬಸ್ ಸ್ಟ್ಯಾಂಡ್ನಾಗ ಈಗ ಇಳಿದ್ಮೇಲ್ರಿ ಇಳದವನ ಮೊದಲು ಚಾನ ಕುಡ್ದೇನೆ ನೋಡ್ರಿ ನನಗೆ ಚಾ ಮಿನಿಟ್ಕೊಂಬೇಕಾಗಿತ್ತು ರೀ ಕುಡ್ದಾನಿ ಆಮೇಲೆ ಬೇರೆ ಈಗ ಏನು ಬೇಡ್ರಿ ಈಗ ಸನೇದ್ರಾಗ ಬೇಕಾದ್ರೆ ಆಮೇಲೆ ಒಂದು ಗ್ಲಾಸ್ ಮಜ್ಜಿಗೆರ ಏನು ನಿಮ್ಗೆ ತಿಂತೈತೆ ಅದನ್ನು ಕೊಡ್ರಿ ಪ್ರೀತಿಯಿಂದ ಕುಡಿತೇವೆ ಹೋಗಿ ಅಷ್ಟೇ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಕಡೆ ಈ ಹೆಣ್ಣು ಕೊಟ್ಟು ತೊಗೊಂಡು ಮಾಡೋ ಮಟ್ಟ ಕುಡಿದು ತಿನ್ನೋದು ಮಾಡೋದಿಲ್ರಿ ನಮ್ರಾಗ ಓ ಹೌದೇನ್ರಿ ಇರ್ತೈತಿ ಒಂದೊಂದು ಕಡೆ ಪದ್ಧತಿ ಇರ್ತೈತ್ರಿ ಅಂದಂಗ ನೀವೇನು ಕೆಲಸ ಮಾಡ್ತೀರಿಪ್ಪ ನಾನು ನಮ್ಮ ಅಪ್ಪಾರ ಹೊಲನ ನೋಡ್ಕೊಂತೀನಿ ರೀ ಸಾಲಿ ಏಟ್ ಕಲ್ತೀರಿ ಅದು ನನಗೆ ಓದ್ ಭಾಳ ಹತ್ತಲಿಲ್ಲರಿಪ್ಪ ನಾ ಹಂಗಾಗಿ 3ನೇ ತಕ್ಕ ಬಿಟ್ಟುಬಿಟ್ಟೆ ರೀ ಸಾಲಿ ನಾನು ನಮ್ಮ ಅಪ್ಪಾರ್ದ ಅವ್ರದ ದುಡಿಮೆ ಮೇಲೆ ನಂಬೆ ನೋಡ್ರಿ ನಾ ಈಗ ರಟ್ಟಿನ ಓದ್ ನಂಬಿಲ್ಲ ನೋಡ್ರಿ ಈಗ ಯಾಕಂದ್ರೆ ನಾನು ಓದು ತೆಲಿಗೆ ಹತ್ತಲಿಲ್ಲ ರೀ ಹೌದು ಬಿಡಪ್ಪ ಏನು ಬೇಕಾದಂಗೆ ಆಸ್ತಿ ಐತಿ ಗಂಡಸೂರಿಗೆಲ್ಲ ಎಂಥ ಓದು ಗಂಡಸೂರಿಗೆಲ್ಲ ಯಾಕೆ ಬೇಕು ಓದು ಹೌದಿಲ್ಲಪ್ಪ ಗಂಡಸೂರ್ನ ಎದ್ರಾಗ ಆರಿಸ್ತಾರ ಆಮೇಲೆ ಈ ಹುಡುಗರನ್ನ ಕೇಳಿದ್ರೆ ಅವೇನು ಹೇಳ್ತಾವ್ರಿ ಹೆಣ್ಮಕ್ಳು ನಿಮ್ಮ ಮನ್ಸಿಗೆ ಬಂದಿಲ್ಲ ಅಂತೇಳಿ ಅವ್ಕೆ ತಿಳಿತೈತೇನ್ರಿ ನಾವು ಕೊಟ್ಟಲ್ಲಿ ಮಾಡ್ಕೋಬೇಕವು ಅಂದ್ರೆ ಸಂಸಾರ ಚಂದ ಇರ್ತೈತಿ ನೀವು ಏನಾರ ಯಾಕನ್ರಿ ಹೆಣ್ಣು ಮಕ್ಕಳಿಗೆ ಮಾತ್ರ ನಮ್ಮ ಮನ್ಯಾಗ ಹಿರೇತನ ಕೊಡೋದಿಲ್ರಿ ಈಗ ನೋಡ್ರಿ ನಾನು ನನ್ನ ಮಗ ಬಂದೇವಿ ಈಗ ನೋಡ್ತೇವಿ ನಮಗೆ ಒಪ್ಪಿಗೆ ಆಯ್ತು ಸರಿ ಮುಗೀತು ಅಷ್ಟೇ ಒಮ್ಮೆ ಮತ್ತೆ ಕೊಟ್ಟು ತೊಗೊಳೋದು ಮಾಡಾಕ ನೀವು ನಮ್ಮ ಅಂತ್ಯಾನ ನೋಡಕ್ಕೆ ಬರ್ತೀರಿ ಆಮೇಲೆ ನಾವು ಹಣ್ಣು ಇಡಾಕ್ ಬರ್ತೀವಿ ಅವಾಗ ನನ್ನ ಹೆಂಡತಿ ನೋಡ್ತಾಳ ಸುಸಿ ಹಂಗದಾಳ ಅಂತೇಳಿ ಮುಗ್ದ ಹೋತು ಹಿಂಗೆ ನೋಡಕ್ಕೆ ಹೋದಲ್ಲೆಲ್ಲ ಹೇಳ್ಕೊಂಡು ಅಡ್ಡಾಡಬಾರ್ದ್ರಿ ಹೌದಿಲ್ರಿ ಹೆಣ್ಣು ಮಕ್ಕಳಿಗೆ ಹಿರೇತನ ಕೊಟ್ವಿ ಅಲ್ಲಿ ಮುಗೀತಂತ ತಿಳ್ಕೊರಿ ನೀವು ಅಷ್ಟೇ ನನ್ನ ಗಂಡನ ಒಂದು ಲೆಕ್ಕಕ್ಕೆ ಹೆಚ್ಚದಾನಂದ್ರೆ ಇವೇನು ಇನ್ನೂ ಒಟ್ಟು ಜಾಸ್ತಿನೇ ಅದಾನಲ್ಲ ಅಯ್ಯೋ ದೇವ್ರೆ ಹೆಣ್ಣು ಮಕ್ಕಳಿಗೆ ಏನು ಈ ಸಮಾಜದಾಗ ಬೆಲೆನೇ ಇಲ್ಲನ ಅಂತೇನೆ ನಾನು
ನೋಡಿ ನನ್ನ ಮಗಳು ಪಾಪ ಅದ್ರ ಪಾಡಿಗೆ ಅಲ್ಲೇ ಐತಿ. ಇವ್ರಿಲ್ಲಿ ಮದ್ವೆ ನಿಶ್ಚಯ ಮಾಡಾಕತ್ತಾರ. ಪಾಪ ಹುಡುಗ ನೋಡಿದ್ರೆ ಕರೆ ಬೆಲ್ಲಾಗ್ಯಾನ. ಇವನ್ ಏನು ಮಾಡ್ಬೇಕ ಇವ? ಕರೆ ಉಳ್ಳಾಗ್ಯಾನ. ಇಂಥವ ನನ್ನ ಮಗಳಿಗೆ ಜೋಡ್ಯಾಕನ ಇವ. ಹೆಂಗಾರ ಮಾಡಿ ತಪ್ಪಿಸ್ಬೇಕಲ್ಲ ಇದನ್ನು. ಹಾಂ, ನಮ್ಮ ಮಾತಿಗೆ ಯಾರು ಬೆಲೆನೂ ಕೊಡೋದಿಲ್ಲ. ತಪ್ಪಿಸ್ಬೇಕಂದ್ರೆ ಏನು ಮಾಡಲಿಲ್ಲ ನಾ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ. ಏನ್ರಿ, ಹುಡುಗಿ ಮಾತ್ರ ತಿದ್ದಿದ ಗೊಂಬೆ ಆಗೈತಿ. ಹುಡುಗ ಹೇಳಿ ಮಾಡಿಸಿದ ಜೋಡಿನ ಹಾಕತ್ರಿ. ಏನ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಚಲೋ ಐತಿ ಹುಡುಗಿ. ಬೇಕಾದ್ರೆ ನೀವು ಈಗ ನಾವು ಎಂದ ಬರ್ಬೇಕು ಹೇಳ್ರಿ ನಿಮ್ಮ ಮನೆಗೆ ಮಂತ್ಯಾನ್ ನೋಡಾಕ. ಇವ್ರು ನೀವು ಹೇಳಿದ್ರಂದ್ರೆ ಆ ದಿನ ಬರ್ತಾರ ನೋಡಾಕ. ಬರ್ರಿಲ್ಲ, ನಾಳೆ ಬರ್ರಿಪ್ಪ. ಏನು ಅದ್ರಾಗ ಏನೈತ್ರಿ? ಏನು ಕದ್ದಲ್ಲ ಕಳವಲ್ಲ ಇಂಥ ದಿನ ಬರ್ರಿ ಅಂತ ಹೇಳಾಕ ಇದ್ದಿದ್ದ ನೋಡ್ತೀರಿ ಬರ್ತೀರಪ್ಪ ಅಷ್ಟ. ನಮ್ಮ ಮಂತ್ಯಾನ್ ಹಿಂಗೈತಿ, ಹೊಲ ಎಲ್ಲೆಲ್ಲದಾವ್ ತೋರಿಸ್ತೀವಿ. ಏನು ಆಸ್ತಿ ಈಡಾಗೈತಿ, ಜೀವನ ಭಾಳ ಚಂದ ನಡಿತೈತಿ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆತಲ್ಲ ಮತ್ತೆ ಹೆಣ್ಮಕ್ಳಿಗೆ ಹಿರೇತನ ಎದಕ್ಕೆ ಬೇಕ್ರಿ? ಹೌದಿಲ್ಲ? ಬಂದು ಸುಸ್ತ್ಯಾರ ಹೆಂಗಿರ್ಬೇಕಂದ್ರೆ ಅತ್ತಿ ಗಂಡ ಮಾವ ಏನು ಹೇಳ್ತಾರೆ ಕೇಳ್ಕೊಂಡಿರ್ಬೇಕು ಅದನ್ನ ಅಷ್ಟೇ. ಅದನ್ನ ಬಿಟ್ಟು ಮನೆ ಹಿರೇತನ ಮಾಡ್ತೀನಿ ಅಂತಂದ್ರೆ ಅವಕ್ಕೂ ಸುಖ ಸಿಗೋದಿಲ್ಲ, ಮನೆ ಬಾಳೆನೂ ಸುದ್ದ ಆಗೋದಿಲ್ಲ ಅಂತ ಹೇಳ್ಕೊರಿ ನೀವು. ಎಷ್ಟು ನಾವೇನು ಈ ಕಡೆ ಎಲ್ಲ ತಂದು ಹಾಕ್ತೀರಿ. ಒಂದು ಕಡಿಮೆ ಇಲ್ದಂಗೆ ಕಾಳು ಕಡಿ ಇರ್ತೈತಿ. ಮಾಡ್ಕೋಬೇಕು, ತಿನ್ಬೇಕು, ಮಾಡಿ ಹಾಕ್ಬೇಕು, ತಣ್ಣಗಿರ್ಬೇಕು ಅಷ್ಟೇ. ಹೌದಿಲ್ರಿ? ನಾನು ಇದೇ ಲೆಕ್ಕದಕ್ಕೆ ನೋಡ್ರಿ. ನಾವು ಅಷ್ಟೇ, ನಮ್ಮ ಸೊಸಿನೂ ಅಷ್ಟೇ. ಪಾಪ ಯಾವತ್ತು ಹಿರೇತನ ಮಾಡಕ್ಕೆ ಬಂದಕ್ಕೆಲ್ಲ ಏನಲ್ಲ, ನಾವು ಬಿಟ್ಟೋರಲ್ಲ ಬಿಡ್ರಿ. ಏನು ಮಾಡಿ ಹಾಕ್ತಾಳ, ನಾವೇನು ಕೊಟ್ಟಿರ್ತೀವಿ ನಮ್ಮ ಮನ್ಯಾಗ ಏನು ಇರ್ತದೆ ಅದನ್ನು ತಾನು ತಿಂತಾಳ, ನಾವು ತಿಂತೇವಿ. ಹೊಲ ಮನೆ ದುಡಿಮಿ, ಮಕ್ಳಿಗೆ ಒಂದು ಹುಡುಗ ಎಷ್ಟು ಓದಾಕತ್ತಾನ್ರಿ ಇನ್ನು ಈಕಿ ಮಗಳಿಗೆ ಬಿಡಿಸೇವ್ರಿ ಓದೋದು ಹುಡುಗಿದು. ಯಾಕಂದ್ರೆ ದೊಡ್ಡಕ್ಕೆ ಆತ ಸಾಕು, ದೊಡ್ಡ ಆದ ಮಕ್ಳು ಯಾಕೆ ಓದ್ಬೇಕಂತೇಳಿ ಬಿಡಿಸ್ಬಿಟ್ಟಿವ್ರಿ ನಾವು. ಎಷ್ಟೊತ್ತ ಕಲ್ತಿದ್ಲಲ್ಲಿ ನಮ್ಗೆ ಗೊತ್ತಿಲ್ಲರಿ ಅವ. ಅಷ್ಟೇ ನೋಡ್ರಿ, ಮತ್ತೇನಿಲ್ಲ. ಈಗ ನೀವು ಹ್ಞೂ ಅಂದ್ರೆ ಬೇಕಾರೆ ನಾಳೆ ಅಥವಾ ನಾಡ್ದು ಯಾವಾಗ ಬರ್ಬೇಕು ನೋಡ್ರಿ, ಬರ್ತೀವಿ. ಅಣ್ಣಾರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾಳೆ ಒಂದೇ ದಿನ ಬಿಟ್ಟು ನಾಡ್ದು ಬಂದುಬಿಡ್ರಿ. ನಾಡ್ದು ಬರ್ರಿ ಬೆಳಗ್ಗೆ. ಕನ್ಯೆ ನೀವು ಮಂತ್ಯಾನ್ ನೋಡ್ದಂಗೆ ಆಕತಿಯಲ್ಲ, ಹೆಂಗೆ ಏನು ಎತ್ತ ಅಂತೇಳಿ 10 ಕಡೆ ವಿಚಾರಿಸ್ರಿ. ಊರಾಗ ಅಡ್ಡಾಡಿ ಹುಡುಗ ಚಲೋ ಅಂದ್ರೆ ಮಂತ್ಯಾನ್ ಚಲೋ ಅಂದ್ರೆ ಕನ್ಯೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡ. ಏನ್ರಿ ನಾವೇನು ಮುಚ್ಚುಮರಿ ಮಾಡಿ ಮಾತಾಡೋ ಮಂದಿಲ್ಲ. ಹಂಗಲ್ರಿ. ಆತು ರೀ, ಬರ್ತೀವಿ. ನಾಳೆ ಬಿಟ್ಟು ನಾಡ್ದಲ್ರಿ. ಆತು ತಗೋರಿ, ನಾ ಕರ್ಕೊಂಬರ್ತೇನಂತ ನಿಮ್ಮ ಮನೆಗೆ. ಹಂಗಾರ ಮಂತ್ಯಾನ್ ನೋಡಿ ಮನ್ಸಿಗೆ ಬಂತಂದ್ರೆ ಲಗ್ನ ನಿಶ್ಚಯ ಮಾಡೇ ಬಿಡುನಂತ. ಹಂಗ ಮಾಡಂತವ್ರಿ. ನಾಳೆ ಬಿಟ್ಟು ನಾಡ್ದಂಗಾರ ಬರ್ತೀವಿ. ಮಂತೇನು ಮನ್ಸಿಗೆ ಬಂದ್ರೆ ಲಗ್ನ ನಿಶ್ಚಯ ಮಾಡಿಬಿಡು ನಂತ. ಬಡ ಬಡ ದೌಡ ಅಕ್ಕಿ ಕಾಳು ಹಾಕಿ ಮುಗಿಸ್ಬಿಟ್ರೆ ಆಗೋಕತಿ. ನಾಳೆ ಮಾತಾಡೋಣ್ರಿ. ಏನು ಕೊಡೋದು ಏನು ತಗೊಳ್ಳೋದು ನಾಳೆ ಮಾತಾಡೋಣ್ರಿ. ನೀವೇನು ಕೊಡೋದು ಬೇಡ್ರಿ. ನಾ ಹೇಳ್ತೇನಲ್ಲ, ನೀವೇನು ಕೊಡೋದು ಬೇಡ. ಕನ್ನೆ ಒಂದು ಕೊಟ್ರೆ ಸಾಕು. ಯಾಕಂದ್ರೆ ದೇವ್ರು ನಮ್ಗೆ ಏನೂ ಕಡಿಮೆ ಮಾಡಿಲ್ಲ, ಜಗ್ಗ ಕೊಟ್ಟನ ಆಸ್ತಿ. ಏನ್ರಿ, ನಾವು ಇರೋದು ಒಬ್ಬ ಮಗ ಯಾರಿಗೆ ಕೊಡ್ತೇವಿ? ಇದ್ದಿದ್ದು ಅವಂಗ ಎಲ್ಲ. ಹೌದಿಲ್ರಿ? ಮತ್ತು ನಾವರ ಮಾಡೋದು ಯಾರಿಗೈತಿ ಹೇಳ್ರಿ, ನೀವ ನೋಡೋಣ. ಮತ್ತು ಈಡಾಗಿ ನಿಮ್ಮ ಕಡೆಯಿಂದನೂ ಕೊಡ್ರಿ ಅನ್ನೋಕರ ಏನೈತಿ? ನಿಮ್ದು ಹೆಂಗೈತೆ ಅಂತೇಳಿ ನಮ್ಮ ಇವ ಹೇಳ್ಯಾನ್ರಿ. ಹಾಗಾಗಿ ನಾವೇನು ಆಶೆನೂ ಪಡೋದಿಲ್ಲ ನೋಡ್ರಿ. ಬರೀ ಕನ್ಯಾ ಕರ್ಕೊಂಬರ್ರಿ, ಲಗ್ನ ಮಾಡ್ರಿ, ಬಿಡ್ರಿ, ಮುಗೀತು. ಹೌದೌದು, ಹಿರಿಯಾರು ಮಾಡಿದ್ ಸುಳ್ಳಲ್ಲಪ್ಪ. ತುಂಬಿದ ಕೂಡ ಯಾವತ್ತೂ ತುಳ್ಕಂಗಿಲ್ಲ ಅಂತ ನೋಡು. ದೊಡ್ಡ ಮಾತ್ರಿ ಮಾರ. ಹಂಗಾರೆ ನಾವು ಬರೋಣ್ರಿ. ಮತ್ತು ಬೇರೆ ಕೆಲಸ ಅದಾವ್ರಿ, ನಂದು ಹೊಲದ ವ್ಯವಹಾರ ಐತಿ ಇವತ್ತೊಂದು. ಅದಕ್ಕೆ ಬರ್ತೇನೆ ತಗೋರಿ. ಆದರೂ ಮನೆಗೆ ಬಂದು ಹಂಗ ಹೊಂಟಿರಪ್ಪ. ಒಂದು ತಟ್ಟಿಗೆ ಏನಾರ ಕುಡಿದು ತಿಂದಾರ ಹೋಗಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಕಿತ್ತ. ಅಲ್ವೇ ಅವ್ರದ್ದೇನ ಪದ್ಧತಿ ಇಲ್ಲ ಅಂತಾರ. ಅಯ್ಯ ನಿನ್ನ ಬಾಯಾಗನ ರೊಟ್ಟಿ ಜೀನ್ ಬಾಡೆ. ಅಲ್ಲಲ್ಲ ಅವ್ರು ಇದ್ರಿಗೆ ಹಂಗಂದ್ರೆ ಅವ್ರು ಏನು ತಿಳ್ಕೊಂತಾರ ಅನ್ನೋದು ಖಬರಬ್ರಿ ನೋಡಿ. ಬಾಡ್ಯಾಗ ಅದು ಎಂಥ ಜಿಪ್ಪಣ ಮಗನ ಹುಡ್ಸಿ ದೇವ್ರೆ ನನಗೆ. ಹೌದೌದು, ಪದ್ಧತಿ ಇಲ್ಲ ರೀ ನಮ್ಮ ಕಡೆ. ಅದಕ್ಕೆ ಬೇಡ. ಹಿರಿಯರು ಮಾಡ್ಕೊಂಡು ಬಂದಿದ್ದು ನಾವು ಪಾಲಿಸ್ಬೇಕಲ್ರಿ. ಹಂಗಾರ ಮಾವ್ರ ನಾನು ಬರ್ತೇನೆ ತಗೋರಿ. ಮತ್ತು ಅವ್ರ ಜೊತೆಗೆ ನಾನು ಹೋಗ್ಬಿಡ್ತೇನೆ. ಅದ ಕಡೆಯಾಗ ಮನೆ ತೋರಿಸ್ಬೇಕಿತ್ತಲ್ರಿ, ಮತ್ತು ನಿಮ್ಗೆ ಅವ್ರಿಗೆ ಭೇಟಿ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ನಾ ಇಲ್ಲೇ ಬಂದೆ ರೀ. ಸರಿ, ಆತು ತೋರಿ. ಹಂಗಾರ ಹೋಗಿ ಬರ್ರಿ. ಹಂಗಾರ ಆತು ಬರ್ತೇವೆ ತೋರಿ. ನಾಳೆ ಬಿಟ್ಟು ನಾಳೆ ಬರ್ತೀವಿ. ಹಂಗಾರ ಮಂತ್ಯಾನ್ ನೋಡಕ್ರಿ. ಆಗ್ಲಿ. ಹುಡುಗಗೆ ಕನ್ನೆ ನೋಡ್ಬೇಕಿತ್ತ ಏನ? ಹುಡುಗಿನೂ ವರ ನೋಡಿದ್ಲಂದ್ರೆ ಒಂದಿಟ್ಟು ಅವ್ರಿಗೆ ಏನು ಅನಿಸ್ತೈತೆ ಅಂತ ತಿಳ್ಕೊಳಕ್ ಬರ್ತಿತ್ತು. ಶಾಂತವ ನಡಿ ಒಳಗ ನಡಿ. ಅಲ್ರಿ ಅತ್ಯಾರ, ಹುಡುಗಿ ಅವು ಹೇಳಿದ್ ಕೇಳ್ತೋ ಕೇಳಲಿಲ್ಲೋ? ಅಲ್ರಿ ಮಾವರ, ಆತಿಗೆಮ್ ಹೇಳುದು ಇದು ಅನ್ನಿಸ್ತತ್ರಿ. ಅಲ್ಲ, ಆತಿಗೆಮ್ಮ ಅಂದಂಗ ಹುಡುಗನ್ನ ಮಕ್ಕ ಬಿಟ್ಟು ಮಾಡಿಸು ನನ್ರಿ, ಮಾಡಿಸಿಂದ ಮುಂದುವರಿ ನನ್ರಿ ಅಂತೇನು ನಾನು. ಏನ್ರಿ ಹೇಳ್ಯಾರ ನೀವು? ಹುಡುಗ ಹುಡುಗಿ ಮಕ್ಕ ಬಿಟ್ಟಿ ಹುಡುಗಿಗೆ ಎಂತ ಒಪ್ಪಿಗೆ ಕೇಳುದ್ರಿ? ಅಲ್ಲ, ನಮ್ಮಪ್ಪ ನಮ್ಮವ್ ಕೊಟ್ಟಲ್ಲಿ ನಾವು ಮಾಡ್ಕೊಂಡಿದ್ದ ಚಲೋ ಇಲ್ಲ ಜೀವನದಾಗ. ಈಗ ಅಕ್ಕಿನ ಏನು ಅವರಪ್ಪ ಅವರು ಕೇಳೇ ಮಾಡ್ಯಾರನ? ನನ್ನ ಮಗ ಕಟ್ಟಿದ್ರೆ ಈಗ ಅಕ್ಕಿ ಜೀವನ ಎಂತ ಸುಖವಾಗಿದ್ದಾಳೆ ನೋಡ್ರಿ. ನಾವು ನನ್ನ ಮಗಳೇನು ಒಪ್ಪಿಗೆ ಕೇಳಿಲ್ಲ, ಮದುವೆ ಮಾಡಿ ಕೊಟ್ವಿ. ಈಗ ನೀವು ಚಲೋ ಇಲ್ಲ, ಜೀವನ ಚಂದ ಮಾಡ್ಕೊಂಡು ಹೊಂಟಿಲ್ಲ ಅಷ್ಟಪ್ಪ. ಹುಡುಗ ಹೆಣ್ಣು ಮಕ್ಕಳಿಗೆಲ್ಲ ಒಪ್ಪಿಗೆ ಕೇಳೋದು ಅಯ್ಯೋ ಬಿಡ್ರಿ, ಏನಾಗುದಿಲ್ಲ. ಹುಡುಗ ಒಪ್ಕೊಂಡಾನಿಲ್ಲ, ಮುಗಿತಪ್ಪ. ಹುಡುಗಿಗೆ ಏನು ಕೇಳ್ತೀರಿ? ದೇವ್ರೆ, ಇನ್ನೂ ಲೆಕ್ಕದಂತ ನೋಡಿದ್ರೆ ಆ ಹುಡುಗ ನೋಡ್ಬೇಕು ನಮ್ಮ ಹುಡುಗಿನ. ಪಾಪ ಅದ ಅವ್ರ ಅಪ್ಪ ಕೊಟ್ಟಲ್ಲಿ ಮಾಡ್ಕೊಂತಾನಂತ ಸುಮ್ಕುಂತತಿ. ಇನ್ನು ನಮ್ಮ ಮಗಳದ ಏನು ಭಾಳ ವಿಶಿಷ್ಟವಾಗಿ ಐತೇನ್ರಿ? ಆಕಿನೂ ನಾವೆಲ್ಲಿ ಕೊಡ್ತೇವೆ ಅಲ್ಲಿ ಮಾಡ್ಕೊಂತಾಳ. ಸುಮ್ಮನೆ ಹೇಳ್ಯಾರ ನೀವು ಈ ಹೆಣ್ಮಕ್ಳ ವಿಚಾರ ಕುಡಿಬಾರ್ದ್ರಿ. ಕರೆಕ್ಟ್ ಹೇಳಿದ್ರಿ ಅಮ್ಮಾರ, ಕರೆಕ್ಟ್ ಹೇಳಿದ್ರಿ.
ಹಿರಿಯರು ಎಲ್ಲಿ ಕೊಡ್ತಾರ ಅಲ್ಲಿ ಮದುವೆ ಮಾಡ್ಕೊಂಡು ಹೋದ್ರೆ ಹೆಣ್ಮಕ್ಳು ಚಂದ. ನಾನು ನನ್ನ ಮಗಳು ಒಪ್ಪಿಗೆ ಇವತ್ತಿನವರೆಗೆ ಕೇಳಿಲ್ರಿ. ಮದುವೆ ಮಾಡ್ಕೊ ಅಂದೆ, ಮಾಡ್ಕೊಂಡ್ಲು. ಈಗ ಜೀವನದಾಗ ಚಂದ ಅದಾಳ ನೋಡ್ರಿ. ಕೇಳಬಾರ್ದು ಹೆಣ್ಮಕ್ಳಿಗೆ. ಆಮೇಲೆ ಲಗ್ನ ನಿಶ್ಚಯ ಆತು 2-3 ದಿನದ ಮೇಲೆ ಬಿಡಬಾರ್ದು. ಆಗ ಪಟ ಇಟ್ಟೆ ಬಿಡ್ಬೇಕು, ಮುರ್ತ ಮದ್ವಿ ಮಾಡೇ ಬಿಡ್ಬೇಕು. ಮತ್ ಮಾತಾಡಕ ಬಿಟ್ವಿ, ಸಂಬಂಧ ಕೆಲಸ ಕೆಡ್ತಲ್ಲಿ ಅಂತ ಉಪಯೋಗ. ಸರಿ ರೀ ಅಣ್ಣಾರ, ಬರ್ತೇವೆ ತಗೋರಿ ಹಂಗಾರ. ಹಾ ರೀ. ಹಾ, ಗಣಸೂರ್ದಾಗ ನಡಕ ಯಾರು ಮಾತಾಡಂದ್ರಿ ನಿನಗ? ಬರ್ಬರ್ತ ಬಾರಿ ಹಿರೇತನ ಕಲ್ತಿ ಬಿಡ ನೀನು. ಯಾಕೆ ಮಾತಾಡಿದಿ? ಅಲ್ಲ, ನನ್ನ ಮಗ ಮುಂದೆ ಮೀಸಿ ಹೊತ್ತು ಗಂಡಸ್ ಮಾತಾಡಕತ್ತಾವ. ಹೆಂಗಸೂರ್ದ ಏನು ಕೆಲಸ ಐತಿಲ್ಲೇ? ನಾ ಮಾತಾಡಕತ್ತೇನೆ ಇಲ್ಲ ನಿಂದ. ನಿನ್ನ ಕೆಲಸ ಅಡಿಗೆ ಮನ್ಯಾಗ ಅಟ್ಟ ಬಿದ್ದಿರ್ಬೇಕು. ಹೊರಗೆ ಬಂದು ಮಾತಾಡ್ತಿ ಏನು? ನಿನ್ನ ಮಗಳ ಒಪ್ಪಿಗೆ ಕೇಳೋದು ದೊಡ್ಡ ಏನಾಕಿ? ದೊಡ್ಡ ಅಧಿಕಾರಿ ಇದಾಳ ನಕ್ಕಿ? ಏನು ದೊಡ್ಡ ಕಲ್ತಕ್ಕಿದಾಳ ಆಕಿ? ಹೆಣ್ಣು ಮಕ್ಳಿಗೆ ಏನು ಒಪ್ಪಿಗೆ ಕೇಳೋದೈತಿ? ಅಲ್ಲ, ನಿಮ್ಮಪ್ಪ ನಿಮ್ಮ ನೀ ಹೋಟೆಲ್ ಮಾಡ್ಕೊಂಡಿಲ್ಲ? ನಾ ಮಾಡ್ಕೊಂಡೇನಿಲ್ಲ. ಎಲ್ಲರೂ ಅಷ್ಟ ತಂದೆ ತಾಯಿಯಲ್ಲಿ ಹೇಳ್ತಾರ ಲಗ್ನ ಮಾಡ್ಕೊಂಡು ಹೋಗ್ಬೇಕು ಸುಮ್ಮನೆ. ಹಾಳಬಾವಿ ದುಡಾಕತ್ತೇವ ನಕ್ಕಿಗೆ? ಹೌದ, ನಂಗೆ ಮದುವೆ ಮಾಡಾಕತ್ತೇವಿ, ಅಷ್ಟು ಆಸ್ತಿ ಐತೆ ಅಂತ. ಎತ್ತಾಗ ಒಟ್ಟು ಚಲೋ ಇರ್ತಾಳ ಮಗಳು ಅನ್ನೋದು ಬಿಟ್ಟು ಒಪ್ಪಿಗೆ ಕೇಳ್ತಾಳಂತ. ಏನಾಗೈತೆ ಹುಡುಗ? ಅತ್ತೇರ, ಆ ಹುಡುಗ ನನ್ನ ಮಗಳಿಗೆ ಜೋಡಿ ಅಕ್ಕನನ್ರಿ ಅತ್ತೇರ. ನೀವೇ ಹೇಳ್ರಿ ನೋಡೋಣ. ಖರೇ ಬಾತ್ ಹೆಣ ಆಗೈತಪ್ಪ. ತೇಲಿ ಬಂದು ಹೆಣ ಆಗ್ಯಾನವ. ತಗ ಆ ಹುಡುಗರ ಆ ನಮನಿ ಐತಿ, ದೊಡ್ಡ ಆಳದನ. ಈಕಿಗಿಂತ ನನ್ನ ಮಗಳಿಗಿಂತ ಎತ್ತಾಗ ವಯಸ್ಸಿನಾಗೂ ದೊಡ್ಡವ ಅನಿಸ್ತತಿ. ಹೋಗಿ ಬಿಡ್ರಿಪ್ಪ, ನನ್ನ ಮಗಳು ಹೊಂದಾಣಿಕೆ ಆಗೋದಿಲ್ರಿ. ಸಣ್ಣದೈತಿನು ನನ್ನ ಮಗಳು. ಈಗ ದೊಡ್ಡದಾಗಿ 1-2 ವರ್ಷ ಆತನ ನೋಡ್ರಿ. ಅಷ್ಟಕ್ಕೆ ಅದನ್ನ ಒಯ್ದು ಅಲ್ಲಿ ಕಟ್ತಾನಂತಿರಲ್ಲ. ಒಂದಕ್ಕೊಂದು ಇಡು ಜೋಡು ಒಂದು ಈಟು ಬರಬರಿಲ್ಲ. ಆಸ್ತಿ ತೊಗೊಂಡು ಏನು ತಲೆ ಮ್ಯಾಗ ಸುರುಕೋಬೇಕಾಗೈತಿ? ಒಂದು ಚಂದಾಚಾರ ಬೇಕಲ್ರಿ ಅತ್ಯಾರ. ಅಬ್ಬಬ್ಬಬ್ಬ, ಬಾರಿ ಕಲ್ತಿ ಬಿಡ. ಚಂದಾಚಾರ ರೊಕ್ತಿಲ್ಲ ತಿನ್ನಾಕ, ಹೊಟ್ಟಿಗೆ ಕೂಳು ಮಾಡ್ಕೊಂಡು ತಿನ್ನಾಕ. ಹೊಲ ಇಲ್ಲ ಅಂದ್ರೆ ಏನು ಚಂದ ತೊಗೊಂಡು ನೆಕ್ಕುದೈತೆ? ತಣ್ಣಗಿರ್ತೀನ ಓದಿಲೆ. ತಡಿ ಬರಲಿ, ಏನು ಗಂಡು ಬರಲಿ. ಹಿರೇತನ ಮಾಡಾಕತ್ತಾಳ ನೀನು ಏಂತಿ ಅಂತ ಹೇಳ್ತಾನೆ. ಅವ್ರ ಆಸೆ ಬರ್ತಾರ. ಇಲ್ಲಂತ ಅಲ್ರಿ. ಅವ್ರ ಆಸೆ ಬರ್ತಾರ. ಇಲ್ಲಂತ ಅಲ್ರಿ.